ಈ ಪಂಚಮಸಾಲಿಗಳು ಕೇಳ್ತಿರೋದು, ನಾವು 3B ಅಲ್ಲಿದ್ದೀವಿ. 3B ನಮಗೆ 5% ಶೈಕ್ಷಣಿಕ ರಾಜಕೀಯ ಇದರಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇದೆ. ನಮ್ಮನ್ನು 2Aಗೆ ಹಾಕಿದರೆ ನಮಗೆ 15% ಸಿಗತ್ತೆ. ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು. ಹಾಕಿದಾಗ ಅಲ್ಲಿ ಕೆಲವರಿದ್ದಾರೆ, ಅಲ್ಲಿ 36 ಪಂಗಡ ಇದೆ. ಲಿಂಗಾಯತರ 36 ಉಪಪಂಗಡಗಳು ಬೇರೆ ಇದೆ. ಕುರುಬರು ಕೂಡ ಇದ್ದಾರೆ, ಬೇರೆ ಬೇರೆ ಜಾತಿ ಕೂಡ ಇದೆ. ಅವರಿಗೆ ಅನ್ಯಾಯ ಆಗುತ್ತೆ, ಪ್ಲಸ್ ಕುರುಬರಿಗೆ ಅನ್ಯಾಯ ಆಗುತ್ತೆ ಅಂತ ಮುಖ್ಯಮಂತ್ರಿ ಇರೋದರಿಂದ ಒಂದು ಸೇರಿಸ್ತಾ ಇರೋದು. ಕುರುಬರದೊಂದು ಡಿಮಾಂಡ್ ಇದೆ, ನಮಗೆ 2A ಬೇಡ, ನಮಗೆ ST ಕೊಡಿ ಅಂತ. ಕುರುಬರಿಗೆ ST ಕೊಟ್ಟರೆ ಆ STಯಲ್ಲಿದ್ದ ವಾಲ್ಮೀಕಿಗಳಿದ್ದಾರೆ, ನೀವು ಬರೋಂಗಿಲ್ಲ ಅಂತೇಳಿ. ಸೊ ಈ ಥರ ಪರಿಸ್ಥಿತಿ. ಈ ನಡುವೆ ಸಿದ್ದರಾಮಯ್ಯ ಕೊಡೋಕ್ಕಾಗೋದಿಲ್ಲ, ಅದು ಸಂವಿಧಾನ ವಿರೋಧಿ ಅಂತ ಹೇಳಿದರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ. ನೋಡೋಣ, ಯಾರು ಈ ಪಂಚಮಸಾಲಿಗಳು? ಲಿಂಗಾಯತರು ಬೇರೆ, ಪಂಚಮಸಾಲಿಗಳು ಬೇರೆನಾ? ಅಲ್ಲ, ಲಿಂಗಾಯತರೆಲ್ಲ ಒಂದೇ. ಪಂಚಮಸಾಲಿಗಳಂದರೆ ಯಾರು? ಅದೊಂದು ಮಹಾ ಬೆಳಕು. ಯಾರು? ಅದರ ಹೆಸರು ಜಗಜ್ಯೋತಿ ಬಸವಣ್ಣ. 12ನೇ ಶತಮಾನ. ನಾವು ಇವತ್ತು ಮಾತಾಡ್ತೀವಿ. ಬೇಡಕರ್ ಅವರೆಲ್ಲ ನಾವು ನೋಡಿದವರು, ಅಂದರೆ ನಮ್ಮ ಹಿರಿಯರೆಲ್ಲ ನೋಡಿದ್ದಾರೆ. ಇವರು ನಮ್ಮ ನೋಡದ ಕಾಲದಲ್ಲಿ. ಹಾಗಾಗಿ ನೀವು ಯಾವತ್ತೂ ನೋಡಿ, ಈ ಸಾಮಾಜಿಕ ಹರಿಕಾರರ ಮನೆಗಳಲ್ಲಿ ಅಂದರೆ ಸಾಧಾರಣವಾಗಿ ಅದರ ಬಗ್ಗೆ ಮಾತಾಡುವವರು ಬುದ್ಧ, ಬಸವ, ಅಂಬೇಡ್ಕರ್ ಫೋಟೋ ಇಡ್ತಾರೆ. ಬೇರೆ ಯಾರ್ದು ಇಡ್ತಾರೆ ಭಾಳ ಆಶ್ಚರ್ಯ ಆಗ್ತದೆ. ನೀವು ಯಾರು ಯಾಕೆ 3 ಜನದ ಮಾತಾಡ್ತಾರೆ ಅಂತ ಸಣ್ಣವರು ಭಾಳ ಆಶ್ಚರ್ಯ ಆಗ್ತದೆ. ಆಮೇಲೆ ಅದರ ಬಗ್ಗೆ ಗೊತ್ತಾಯ್ತು ನನಗೆ. ಬುದ್ಧ, ಬಸವ, ಅಂಬೇಡ್ಕರ್. ಫಸ್ಟ್ ಬುದ್ಧ, ಆಮೇಲೆ ಬಸವಣ್ಣ, ಆಮೇಲೆ ಅಂಬೇಡ್ಕರ್. ಓಕೆ, ನಾನು ಪಂಚಮಸಾಲಿಗಳ ಬಗ್ಗೆ ಹೇಳ್ತೀನಿ. 12ನೇ ಶತಮಾನದಲ್ಲಿ ಉದಯಿಸಿದ ಸಮಾನತೆ ಸೂರ್ಯ ಬಸವಣ್ಣ. ಬಸವಣ್ಣ ಅವರ ಕೈಯಲ್ಲಿದ್ದ ಏಕೈಕ ಅಸ್ತ್ರಗಳೆಂದರೆ ವಚನಗಳು ಮಾತ್ರ. ಕೇವಲ ವಚನಗಳಿಂದಲೇ ಜನಮಾನಸದಲ್ಲಿ ಅರಿವಿನ ಬೆಳಕು ಚೆಲ್ಲಿದರು ಬಸವಣ್ಣ. ಬಸವಣ್ಣ ಅವರ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸಿದ್ದರಾಮೇಶ್ವರ, ಅತ್ಯದ್ಭುತ ಶರಣರು ಬಂದು ಹೋಗ್ತಾರೆ. ಚೆನ್ನ ಬಸವೇಶ್ವರರಂಥ ಮಹಾನ್ ಶರಣ ಸಂತರು ಜೊತೆ ಆಗ್ತಾರೆ. ಒಂದೊಂದು ಕಾಲಘಟ್ಟದಲ್ಲಿ ಬರೋದು ನೋಡಿ ಯಾರೆಲ್ಲ ಅಂತೇಳಿ. ಒಂದೊಂದು ಕಾಲಘಟ್ಟ. ಈ ನಾವು ನಮ್ಗೆ ಗೊತ್ತಿರೋ ಕಾಲಘಟ್ಟ ಯಾವುದು ಅಂದರೆ ಈ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯ ಸಂಭ್ರಮದ ಕಾಲಘಟ್ಟ. ಆಗ ಎಂತೆಂಥ ನಾಯಕರು ಬಂದು ಹೋಗ್ತಾರೆ. ಲಿಸ್ಟ್ ಇದೆ ನಮ್ಮ ಬಳಿ, ಎಷ್ಟು ಜನ. ಅದು ಆಗಿನ ಕಾಲಘಟ್ಟ, 12ನೇ ಶತಮಾನದ ಕಾಲಘಟ್ಟ. ಇಷ್ಟಲಿಂಗದಿಂದ ಶಿವನನ್ನು ಆರಾಧಿಸುವ ಸಂಪ್ರದಾಯ. ಇಷ್ಟಲಿಂಗದಿಂದ ಶಿವನನ್ನು ಆರಾಧಿಸುವ ಸಂಪ್ರದಾಯ ಅಂದರೆ ದೇವಸ್ಥಾನ ಮತ್ತೊಂದಂತಲ್ಲ, ಕೈಯಲ್ಲೇ, ನಿನ್ನ ಒಳಗೇನೆ, ನಿನ್ನಲ್ಲೇ. ಎಲ್ಲರೂ ಹೇಳಿದ ಮಾತು ಒಂದೇ ಅಲ್ವಾ? ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರು ನಂತರ ಹೇಳ್ದಂಗೆ, ನಂತರ ಬರೋದು ಶಂಕರಾಚಾರ್ಯದ್ದು. ಶಂಕರಾಚಾರ್ಯ ಹೇಳ್ದಂಗೆ ಅಹಂ ಬ್ರಹ್ಮಾಸ್ಮಿ, ನೀನೇ ದೇವರು ಅಂತ ಹೇಳ್ದಂಗೆ. ಕೈಯಲ್ಲಿ ಶಿವಲಿಂಗವನ್ನಿಟ್ಟು ನೀನೇ ಎಲ್ಲ, ಅದೇ ನಿನ್ನ ಕೈಯಲ್ಲೇ ಇದೆ, ಏನು ಎಲ್ಲೆಲ್ಲಿ ಓಡಾಡಬೇಕಾಗಿಲ್ಲ. ಈ ಸಂಪ್ರದಾಯ ಅನುಸರಿಸುವವರೇ ಶರಣರು ಮತ್ತು ಲಿಂಗಾಯತರು. ಕರ್ನಾಟಕದಲ್ಲಿ ಈ ಪಂಥದ ಲಿಂಗಾಯತರ ಸುಮಾರು 99 ಉಪಪಂಥಗಳಿವೆ. 99. ಅದರಲ್ಲಿ 36 ಉಪಪಂಥಗಳು 2A ಪಡೀತಾ ಇದೆ. ಆ 99 ಪಂಥಗಳಲ್ಲಿ ಪಂಚಮಸಾಲಿ ಸಮುದಾಯ ಕೂಡ ಒಂದು. ಈ ಜಾತಿಯ ಬಗ್ಗೆ ಕರೆಕ್ಟ್ ಗೊತ್ತಾದರೆ ಪಾಲಿಟಿಷಿಯನ್ ಬಳಿ ಹೋಗಬೇಕು. ಒಂದೋ ದೇವೇಗೌಡರ ಬಳಿ ಹೋಗಬೇಕು, ಒಂದೋ ಯಡಿಯೂರಪ್ಪ ಬಳಿ ಹೋಗಬೇಕು, ಸಿದ್ದರಾಮಯ್ಯ ಬಳಿ ಹೋಗಬೇಕು. ಆಮೇಲೆ ಓಕೆ, ಉಳಿದವ್ರು ಅಷ್ಟು ಎಕ್ಸ್ಪೋರ್ಟ್ ಆಗಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ, 3 ಜನ ಬಿಟ್ಟರೆ. ಓಕೆ, ಯಾರೀ ಪಂಚಮಸಾಲಿಗಳು? 88% ಪಂಚಮಸಾಲಿಗಳು ಕೃಷಿ ವೃತ್ತಿಯನ್ನು ನಂಬಿದ್ದಾರೆ. ಪಂಚಮಸಾಲಿ ಅಂದರೆ ಕೃಷಿಯಲ್ಲಿನ 5 ಪ್ರಕ್ರಿಯೆಗಳು. ನೋಡಿ ಹೆಸರು ಯಾಕೆ ಬರುತ್ತೆ ಅಂತೇಳಿ. ನಂಬರ್ 1 ಪಂಚಮ. ನಂಬರ್ 1 ಭೂಮಿ ಉಳುಮೆ. ಪಂಚಮ ನಂಬರ್ 2 ಬೀಜ ಬಿತ್ತುವುದು. ಪಂಚಮ ನಂಬರ್ 3 ಬೆಳೆ ಪೋಷಣೆ. ಪಂಚಮ ನಂಬರ್ 4 ಕಟಾವು ಮಾಡುವುದು. ಪಂಚಮ ನಂಬರ್ 5 ಬೆಳೆಯನ್ನು ಶೇಖರಿಸುವುದು. ಪಂಚಮಸಾಲಿಗಳು ಎಷ್ಟು ಅದ್ಭುತ ಅಲ್ಲ? ನಾವು ಹೇಳಿದಲ್ಲ ಪಂಚಭೂತಗಳು ಅಂತ ಹೇಳುವಾಗ ಗಾಳಿ, ಮಳೆ, ಗಾಳಿ, ನೀರು, ಭೂಮಿ, ಆಕಾಶ, ಬೆಂಕಿ. ಅದೇ ಥರ ಪಂಚಮಸಾಲಿಗಳು ಭೂಮಿಗಳು. ಓಕೆ, ಈಗ ಮುಂದಿನ ಸುದ್ದಿಗೆ ಹೋಗೋಣ. ಈ ಪಂಚಮಸಾಲಿಗಳು ಕೇಳ್ತಿರೋದು, ನಾವು 3B ಅಲ್ಲಿದ್ದೀವಿ. 3B ನಮಗೆ 5% ಶೈಕ್ಷಣಿಕ ರಾಜಕೀಯ ಇದರಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ತಾ ಇದೆ. ನಮ್ಮನ್ನು 2Aಗೆ ಹಾಕಿದರೆ ನಮಗೆ 15% ಸಿಗತ್ತೆ. ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು. ಹಾಕಿದಾಗ ಅಲ್ಲಿ ಕೆಲವರಿದ್ದಾರೆ, ಅಲ್ಲಿ 36 ಪಂಗಡ ಇದೆ.
ಲಿಂಗಾಯತರ 36 ಉಪಪಂಗಡಗಳು ಬೇರೆ ಇದೆ, ಕುರುಬರು ಕೂಡ ಇದ್ದಾರೆ, ಬೇರೆ ಬೇರೆ ಜಾತಿ ಕೂಡ ಇದೆ. ಅವರಿಗೆ ಅನ್ಯಾಯ ಆಗುತ್ತೆ, ಪ್ಲಸ್ ಕುರುಬರಿಗೆ ಅನ್ಯಾಯ ಆಗುತ್ತೆ ಅಂತ ಮುಖ್ಯಮಂತ್ರಿ ಇರೋದರಿಂದ ಒಂದು ಸೇರಿಸ್ತಾ ಇರೋದು. ಕುರುಬರದೊಂದು ಡಿಮಾಂಡ್ ಇದೆ, ನಮಗೆ 2A ಬೇಡ, ನಮಗೆ ST ಕೊಡಿ ಅಂತ. ಕುರುಬರಿಗೆ ST ಕೊಟ್ಟರೆ ಆ STಯಲ್ಲಿದ್ದ ವಾಲ್ಮೀಕಿಗಳಿದ್ದಾರೆ, ನೀವು ಬರೋಂಗಿಲ್ಲ ಅಂತೇಳಿ. ಸೊ ಈ ಥರ ಪರಿಸ್ಥಿತಿ. ಈ ನಡುವೆ ಸಿದ್ದರಾಮಯ್ಯ ಕೊಡೋಕ್ಕಾಗೋದಿಲ್ಲ, ಅದು ಸಂವಿಧಾನ ವಿರೋಧಿ ಅಂತ ಹೇಳಿದರೆ ಅದರ ಬಗ್ಗೆ ಚರ್ಚೆ ಆಗುತ್ತೆ. ನೋಡೋಣ, ಯಾರು ಈ ಪಂಚಮಸಾಲಿಗಳು? ಲಿಂಗಾಯತರು ಬೇರೆ, ಪಂಚಮಸಾಲಿಗಳು ಬೇರೆನಾ? ಅಲ್ಲ, ಲಿಂಗಾಯತರೆಲ್ಲ ಒಂದೇ. ಪಂಚಮಸಾಲಿಗಳಂದರೆ ಯಾರು? ಅದೊಂದು ಮಹಾಬೆಳಕು. ಯಾರು? ಅದರ ಹೆಸರು ಜಗಜ್ಯೋತಿ ಬಸವಣ್ಣ. 12ನೇ ಶತಮಾನ. ನಾವು ಇವತ್ತು ಮಾತಾಡ್ತೀವಿ. ಅಂಬೇಡ್ಕರ್ ಅವರೆಲ್ಲ ನಾವು ನೋಡಿದವರು, ಅಂದರೆ ನಮ್ಮ ಹಿರಿಯರೆಲ್ಲ ನೋಡಿದ್ದಾರೆ. ಇವರು ನಮ್ಮ ನೋಡಿದ ಕಾಲದಲ್ಲಿ. ಹಾಗಾಗಿ ನೀವು ಯಾವತ್ತೂ ನೋಡಿ, ಈ ಸಾಮಾಜಿಕ ಹರಿಕಾರರ ಮನೆಗಳಲ್ಲಿ ಅಂದರೆ ಸಾಧಾರಣವಾಗಿ ಅದರ ಬಗ್ಗೆ ಮಾತಾಡುವವರು ಬುದ್ಧ, ಬಸವ, ಅಂಬೇಡ್ಕರ್ ಫೋಟೋ ಇಡ್ತಾರೆ. ಬೇರೆ ಯಾರ್ದು ಇಡೋದು ನನಗೆ ಭಾಳ ಆಶ್ಚರ್ಯ ಆಗ್ತಾಯಿದ್ವಿ. ಯಾಕೆ 3 ಜನದ ಮಾತಾಡ್ತಾರೆ ಅಂತ ಸಣ್ಣವರು ಭಾಳ ಆಶ್ಚರ್ಯ ಆಗ್ತದೆ. ಆಮೇಲೆ ಅದ್ರ ಬಗ್ಗೆ ಗೊತ್ತಾಯ್ತು ನನಗೆ. ಬುದ್ಧ, ಬಸವ, ಅಂಬೇಡ್ಕರ್. ಫಸ್ಟ್ ಬುದ್ಧ, ಆಮೇಲೆ ಬಸವಣ್ಣ, ಆಮೇಲೆ ಅಂಬೇಡ್ಕರ್. ಓಕೆ, ನಾನು ಪಂಚಮಸಾಲಿಗಳ ಬಗ್ಗೆ ಹೇಳ್ತೀನಿ. 12ನೇ ಶತಮಾನದಲ್ಲಿ ಉದಯಿಸಿದ ಸಮಾನತೆ ಸೂರ್ಯ ಬಸವಣ್ಣ. ಬಸವಣ್ಣ ಅವರ ಕೈಯಲ್ಲಿದ್ದ ಏಕೈಕ ಅಸ್ತ್ರಗಳೆಂದರೆ ವಚನಗಳು ಮಾತ್ರ. ಕೇವಲ ವಚನಗಳಿಂದಲೇ ಜನಮಾನಸದಲ್ಲಿ ಅರಿವಿನ ಬೆಳಕು ಚೆಲ್ಲಿದರು ಬಸವಣ್ಣ. ಬಸವಣ್ಣ ಅವರ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಸಿದ್ದರಾಮೇಶ್ವರ, ಅತ್ಯದ್ಭುತ ಶರಣರು ಬಂದು ಹೋಗ್ತಾರೆ. ಚೆನ್ನ ಬಸವೇಶ್ವರರಂಥ ಮಹಾನ್ ಶರಣ ಸಂತರು ಜೊತೆ ಆಗ್ತಾರೆ. ಒಂದೊಂದು ಕಾಲಘಟ್ಟದಲ್ಲಿ ಬರೋದು ನೋಡಿ ಯಾರೆಲ್ಲ ಅಂತೇಳಿ. ಒಂದೊಂದು ಕಾಲಘಟ್ಟ. ಈ ನಾವು ನಮ್ಗೆ ಗೊತ್ತಿರೋ ಕಾಲಘಟ್ಟ ಯಾವುದು ಅಂದರೆ ಈ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯ ಸಂಭ್ರಮದ ಕಾಲಘಟ್ಟ. ಆಗ ಎಂತೆಂಥ ನಾಯಕರು ಬಂದು ಹೋಗ್ತಾರೆ. ಲಿಸ್ಟ್ ಇದೆ ನಮ್ಮ ಬಳಿ, ಎಷ್ಟು ಜನ. ಅದು ಆಗಿನ ಕಾಲಘಟ್ಟ, 12ನೇ ಶತಮಾನದ ಕಾಲಘಟ್ಟ. ಇಷ್ಟಲಿಂಗದಿಂದ ಶಿವನನ್ನು ಆರಾಧಿಸುವ ಸಂಪ್ರದಾಯ. ಇಷ್ಟಲಿಂಗದಿಂದ ಶಿವನನ್ನು ಆರಾಧಿಸುವ ಸಂಪ್ರದಾಯ ಅಂದರೆ ದೇವಸ್ಥಾನ ಮತ್ತೊಂದಂತಲ್ಲ, ಕೈಯಲ್ಲೇ, ನಿನ್ನ ಒಳಗೇನೆ, ನಿನ್ನಲ್ಲೇ. ಎಲ್ಲರೂ ಹೇಳಿದ ಮಾತು ಒಂದೇ ಅಲ್ವಾ? ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರು ನಂತರ ಹೇಳ್ದಂಗೆ, ನಂತರ ಬರೋದು ಶಂಕರಾಚಾರ್ಯದ್ದು. ಶಂಕರಾಚಾರ್ಯ ಹೇಳ್ದಂಗೆ ಅಹಂ ಬ್ರಹ್ಮಾಸ್ಮಿ ನೀನೇ ದೇವರು ಅಂತ ಹೇಳ್ದಂಗೆ, ಕೈಯಲ್ಲಿ ಶಿವಲಿಂಗವನ್ನಿಟ್ಟು ನೀನೇ ಎಲ್ಲ ಅದೇ ನಿನ್ನ ಕೈಯಲ್ಲೇ ಇದೆ, ಏನು ಎಲ್ಲೆಲ್ಲಿ ಓಡಾಡಬೇಕಾಗಿಲ್ಲ. ಈ ಸಂಪ್ರದಾಯ ಅನುಸರಿಸುವವರೇ ಶರಣರು ಮತ್ತು ಲಿಂಗಾಯತರು. ಕರ್ನಾಟಕದಲ್ಲಿ ಈ ಪಂಥದ ಲಿಂಗಾಯತರ ಸುಮಾರು 99 ಉಪಪಂಥಗಳಿವೆ. 99. ಅದರಲ್ಲಿ 36 ಉಪಪಂಥಗಳು 2A ಪಡೀತಾ ಇದೆ. ಆ 99 ಪಂಥಗಳಲ್ಲಿ ಪಂಚಮಸಾಲಿ ಸಮುದಾಯ ಕೂಡ ಒಂದು. ಈ ಜಾತಿಯ ಬಗ್ಗೆ ಕರೆಕ್ಟ್ ಗೊತ್ತಾದರೆ ಪಾಲಿಟಿಷಿಯನ್ ಬಳಿ ಹೋಗಬೇಕು. ಒಂದೋ ದೇವೇಗೌಡರ ಬಳಿ ಹೋಗಬೇಕು, ಒಂದೋ ಯಡಿಯೂರಪ್ಪ ಬಳಿ ಹೋಗಬೇಕು, ಸಿದ್ದರಾಮಯ್ಯ ಬಳಿ ಹೋಗಬೇಕು. ಆಮೇಲೆ ಓಕೆ, ಉಳಿದವ್ರು ಅಷ್ಟು ಎಕ್ಸ್ಪೋರ್ಟ್ ಆಗಿರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ನನಗೆ, 3 ಜನ ಬಿಟ್ಟರೆ. ಓಕೆ, ಯಾರೀ ಪಂಚಮಸಾಲಿಗಳು? 88% ಪಂಚಮಸಾಲಿಗಳು ಕೃಷಿ ವೃತ್ತಿಯನ್ನು ನಂಬಿದ್ದಾರೆ. ಪಂಚಮಸಾಲಿ ಅಂದರೆ ಕೃಷಿಯಲ್ಲಿನ 5 ಪ್ರಕ್ರಿಯೆಗಳು. ನೋಡಿ ಹೆಸರು ಯಾಕೆ ಬರುತ್ತೆ ಅಂತೇಳಿ. ನಂಬರ್ 1 ಪಂಚಮ. ನಂಬರ್ 1 ಭೂಮಿ ಉಳುಮೆ. ಪಂಚಮ ನಂಬರ್ 2 ಬೀಜ ಬಿತ್ತುವುದು. ಪಂಚಮ ನಂಬರ್ 3 ಬೆಳೆ ಪೋಷಣೆ. ಪಂಚಮ ನಂಬರ್ 4 ಕಟಾವು ಮಾಡುವುದು. ಪಂಚಮ ನಂಬರ್ 5 ಬೆಳೆಯನ್ನು ಶೇಖರಿಸುವುದು. ಪಂಚಮಸಾಲಿಗಳು ಎಷ್ಟು ಅದ್ಭುತ ಅಲ್ಲ? ನಾವು ಹೇಳಿದ್ವಲ್ಲ ಪಂಚಭೂತಗಳು ಅಂತ ಹೇಳುವಾಗ ಗಾಳಿ, ಮಳೆ, ಗಾಳಿ, ನೀರು, ಭೂಮಿ, ಆಕಾಶ, ಬೆಂಕಿ. ಅದೇ ಥರ ಪಂಚಮಸಾಲಿಗಳು ಭೂಮಿಗಳು. ಓಕೆ, ಈಗ ಮುಂದಿನ ಸುದ್ದಿಗೆ ಹೋಗೋಣ.